Planning to visit Goa with kids? Then watch the video till end to get tips and tricks. ಬೆಳಿಗ್ಗೆ 3 o'clock ಎದ್ದು 4 o'clock ರೆಡಿಯಾಗಿ ಕ್ಯಾಬ್ ಬಂತು. ಸೊ ಏರ್ಪೋರ್ಟಿಗೆ ಹೊರಟಿದ್ವಿ. ಮಳೆ ಬೇರೆ ಜೋರಾಗಿ ಬರ್ತಿತ್ತು. ಇದು ಬ್ಯಾಂಗ್ಳೂರ್ ಡೊಮ್ಯಾಸ್ಟಿಕ್ ಏರ್ಪೋರ್ಟ್ ಸೀನ್ಸ್. ಬೆಳಿಗ್ಗೆನೇ ತುಂಬ ಜನ ಇತ್ತು. ಮಾರ್ನಿಂಗ್ ನಾವು ಬಿಜಿ ಇರ್ತಾ ಹ್ಯಾಪಿ ಯೂಸ್ ಮಾಡಿ ಪ್ರೀವಿಯಸ್ ಡಿನಿ ಬೋರ್ಡಿಂಗ್ ಪಾಸ್ ಮತ್ತು ಆಧಾರ್ ಕಾರ್ಡ್ ಸ್ಕ್ಯಾನ್ ಸೊ ನಾಕ್ಷಿಗೆ ಇದು ನನ್ನ ಮಗ ಇದು ನಾಕ್ಷಿಗೆ ಇದು ಫಸ್ಟ್ ಫ್ಲೈಟ್ ನೋಡಿ ಎಷ್ಟು ಫ್ಲೈಟ್ ಇದೆ ನೋಡಿ ಎಕ್ಸೈಟ್ಮೆಂಟ್ ನೋಡಬೇಕು ಅಂತ ನಾನು ಫುಲ್ ವೀಡಿಯೋ ಕ್ಯಾಪ್ಚರ್ ಮಾಡಿದೆ ಯಾಕೊಂದು ಫುಲ್ ಮಹೇಶ್ ಬಾಬು ಥರ ಸೊ ಇದು ಇಂಡಿಗೋ ಫ್ಲೈಟು ಎಂಟರ್ ಆಗೋಕ್ಕಿಂತ ಮುಂಚೆ 4 ಗಂಟೆಗೆ ಎದ್ದಿದ್ಯಾ 3 ಗಂಟೆಗೆ ಹೆಂಗೆ ಅನ್ಸುತ್ತೆ ನೋಡಿ ನಿನ್ನ ಮಾತು ಹಾಗೆ ಏರ್ ಹೋಸ್ಟೆಸ್ ಬಂದು ಆಲ್ ಸೆಟ್ ಟು ಫ್ಲೈ ಅಂತ ಸೀಟ್ ಬೆಲ್ಟ್ ಹಾಕಿ ಹೇಗೋ ಕಷ್ಟಪಟ್ಟು ಕೂರಿಸಿದೆ. ನಾನು ನಾಕ್ಷ ಹೆದರ್ಕೊಂತೀನಿ ಅಂತ ಏನೇನೋ ಪ್ರಿಕಾಷನ್ಸ್ ತೊಗೊಂಡಿದ್ದೆ. ಬಟ್ ಈ ಲುಕ್ಸ್ ನಾರ್ಮಲ್, ಅಂದರೆ ಏನೂ ಭಯ ಪಡಲಿಲ್ಲ. ಟೇಕ್ ಆಫ್ನು ನಾನು ಭಯ ಆಗ್ತಾ ಇದೆಯಾ ಅಂತ ಕೇಳಿದ್ರು ಅವ್ನು ಭಯ ಪಡಲಿಲ್ಲ. ಈ ಮೂಮೆಂಟ್ ಮೆಮೊರೇಬಲ್ ಆಗಿರಲಿ ಅಂತ ಕ್ಯಾಪ್ಚರ್ ಮಾಡಿದೆ. ಲಾಸ್ಟ್ ಟೈಮು ಬಾಲಿ ಟ್ರಿಪ್ಪಲ್ಲಿ ಏನೂ ಕ್ಯಾಪ್ಚರ್ ಮಾಡಿರಲಿಲ್ಲ. ಸೊ ಈ ಸತಿ ಸ್ವಲ್ಪ ಫೋಟೋಗ್ರಫಿ ಸ್ಕಿಲ್ಸ್ ತೋರಿಸೋಣ ಅಂತ ತೋರ್ಸೋಕ್ಕಲ್ಲ, ಫೋಟೋಗ್ರಫಿ ಸ್ಕಿಲ್ಸು. ಸೊ ಲಾಸ್ಟ್ ಟೈಮ್ ಬಾಲಿಗೆ ಹೋಗುವಾಗ ನಾನು ವೀಡಿಯೋಸ್ ಕ್ಯಾಪ್ಚರ್ ಮಾಡಿರಲಿಲ್ಲ. ಈ ಸತಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಲೈಟ್ ಮೋಡಲ್ಲಿ ಇಟ್ಕೊಂಡು ಈ ಥರ ವೀಡಿಯೋಸ್ ಕ್ಯಾಪ್ಚರ್ ಮಾಡಿದ್ದೀನಿ. ಅಲ್ಲಿ ಒಂದು 2 ವೀಲರ್ ರೆಂಟಿಗೆ ಹೈರ್ ಮಾಡಿಕೊಂಡು ಸುತ್ತಮುತ್ತ ಎಲ್ಲ ಓಡಾಡಿದ್ವಿ. ಸ್ವಲ್ಪ ಚರ್ಚು ಹಾಗೆ ಬೇರೆ ಪ್ಲೇಸಸ್ನ ಕವರ್ ಮಾಡಿ ನೆಕ್ಸ್ಟ್ ಡೇ 2ದು ಸ್ವಲ್ಪ ಸ್ವಿಮ್ಮಿಂಗ್ ಪೂಲ್ದು ಹಾಕಿದ್ದೀನಿ. ಇದನ್ನು ಸ್ವಲ್ಪ ಡೇ 1 ಮಿಕ್ಸ್ ಮಾಡಿದ್ದೀನಿ. ಅಂದರೆ ಕ್ಯಾಂಡಿಡ್ ಪಿಕ್ಸ್ ಸ್ವಲ್ಪ ಕ್ಲಿಕ್ ಮಾಡಿದ್ದೀನಿ. ನನ್ನ ಹಸ್ಬೆಂಡು ಸ್ವಿಮ್ಮಿಂಗ್ ಟ್ರೈ ಮಾಡ್ತಾಯಿದ್ರು, ನನ್ನ ಮಗನೂ ಕಲಿತಿದ್ದಾನೆ, ನಾನು ಸ್ವಲ್ಪ ಕಲಿತಾನೇ ಇದ್ದೀನಿ. ಇದೊಂದು ಬೆಸ್ಟ್ ಶಾಟ್ ಅಂತ ಹೇಳ್ಬೋದು. ಜಂಪ್ ಮಾಡಿ ಹಿಡ್ಕೊಂಡಿದ್ದು ಹಾಗೆ ಕ್ಲಿಕ್ ಮಾಡಿದೆ. ಇದು ರೆಸಾರ್ಟಿಂದ ಒಂದು 5 ಮಿನಿಟ್ಸ್ ವಾಕ್ ಹಿಂದ್ಗಡೆಯಿಂದ ಬಂದರೆ ಬ್ಯಾಕ್ ಗೇಟಲ್ಲಿ ನಮಗೆ ಪೆನ್ನೋಲಿನ್ ಬೀಚ್ ಸಿಗುತ್ತೆ. ಕ್ರೌಡ್ ಕಮ್ಮಿ ಇದೆ. ಸೊ ಕಂಪೇರ್ ಟು ಬಾಗಾ ಬೀಚು ಇದೆ
ಮೇಲೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದೆ. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನೈಟ್ ಆಗೋ ತನಕ ಹೀಗೆ ಕೂತಿದ್ವಿ, ಸ್ವಲ್ಪ ಹೊತ್ತು ಆಟ ಆಡಿದ್ವಿ ಬೀಚಲ್ಲಿ. ನಾನು ಇತ್ತೀಚೆಗೆ ಸ್ವಲ್ಪ ಫಿಟ್ನೆಸ್ ಬೇಕಾಗಿರೋದ್ರಿಂದ ಅರ್ಲಿ ಮಾರ್ನಿಂಗ್ ಒಂದು ವಾಕ್ ಬಂದೆ. ತುಂಬ ಚೆನ್ನಾಗಿತ್ತು. ಸೊ ಬಂದಮೇಲೆ ನೆಕ್ಸ್ಟು ಪೂಲಲ್ಲಿ ಆಟ ಆಡಿ ಮಧ್ಯಾಹ್ನ ರೆಸ್ಟ್ ತೊಗೊಂಡು ಮತ್ತೆ ಸಂಜೆ ಆಚೆ ಹೋಗ್ಬಿಟ್ಟು ಮುಗೀತು ಇಲ್ಲಿಗೆ ಗೋವಾ ಟ್ರಿಪ್ಪು. ಬೇರೆ ಫೋಟೋಸು ಇನ್ನೊಂದು ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಇದು ಗೋವಾ ಏರ್ಪೋರ್ಟ್ ಡಿಪಾರ್ಚರ್ ಸೀನ್ಸು. ಸೊ ಡೈರೆಕ್ಟ್ ಕ್ಯಾಬ್ ಫೆಸಿಲಿಟಿ ಇತ್ತು ಅಲ್ಲಿಂದ ರೆಸಾರ್ಟಿಂದ. ಹಾಗೆ ಒಬ್ಬರು ಫೇಮಸ್ ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ ನೋಡಿದೆ, ಅವ್ರನ್ನ ಮೆಸೇಜ್ ಮಾಡಿ ಐ ಜಸ್ಟ್ ಆಸ್ ದೆಮ್ ವೆದರ್ ಅವರೇನಾ ಅಂಥೇಳಿ. ಆಮೇಲೆ ಸಿಕ್ಕಿದ್ರು. ಫೈನಲಿ ಐ ಕ್ಯಾಪ್ಚರ್ಡ್ ಒಂದು ಫೋಟೋ ಆ್ಯಂಡ್ ಅವ್ರು ನನಗೆ ಬೇರೆ ತುಂಬ ಟಿಪ್ಸ್ ಕೊಟ್ಟಿದ್ದರು ಪರ್ಸ್ನಲ್ ಗ್ರೋತ್ಗೆ. ಸೊ ಅದನ್ನು ಹೇಳಿಬಿಟ್ಟು ಥ್ಯಾಂಕ್ ಯು ಹೇಳಿದೆ. ಸ್ವಲ್ಪ ಪೋಸು ಸೆಕ್ಯೂರಿಟಿ ಚೆಕ್ ಇನ್ ಆದಮೇಲೆ ಇವರೇ ರೈಸಿಂಗ್ ಶಾನ್ ಅಂತ, ಬೇಸಿಕಲಿ ಫ್ರಮ್ ನಾರ್ತ್. ಸೊ ಇದು ಟಾಪ್ ಆಲ್ಮೋಸ್ಟ್ 7 ಇಯರ್ಸ್ ಆದಮೇಲೆ ವೇರ್ ಮಾಡ್ತಾಯಿದ್ದೆ. ಸೊ ಅದಕ್ಕೆ ಮೆಮೊರೇಬಲ್ ಇರಲಿ. ಫೈನಲಾಗಿ ಬ್ಯಾಂಗ್ಳೂರ್ ಕಾಲ್ ಕರೆದಾಗ ನಾವು ಹೆಚ್ಚುವಾಗಿದ್ಬಿಟ್ಟು ಹೋಗಬೇಕು. ಲಾಂಜ್ ಆಕ್ಸಸ್ ಇದ್ದರೆ ನಿಮಗೆ ಊಟ ಇರುತ್ತೆ, 1 ಫ್ರೀ ಮೀಲು. ನನ್ನ ಹಸ್ಬೆಂಡ್ ಲಾಸ್ಟ್ ಟೈಮ್ ಜರ್ಮನಿಗೆ ಹೋದಾಗ ಇತ್ತು. ಸೊ ಐ ಥಿಂಕ್ ICIC ಆರ್ SBI ಕಾರ್ಡ್ಗೆ ನೀವು ತೊಗೋಬೋದು. ಇಲ್ಲ ಅಂದರೆ ಅಲ್ಲೇ ನೀವು KFC ಮೆಕ್ಡಿ ಇಲ್ಲ ಬೇರೆ ನಾರ್ಮಲ್ ಫುಡ್ಡು ಸಿಗುತ್ತೆ. ಹೋಗ್ತಾ ನಾವು ಏರ್ ಇಂಡಿಯಾ ಫ್ಲೈಟ್ ಮಾಡಿದ್ವಿ. ಇಟ್ ವಾಸ್ ಓಕೆನೇ ಬೇರೆ ಕಂಪೇರ್ ಮಾಡಿದರೆ. ಸೊ ಇದು ಸ್ವಲ್ಪ ಪಿಕ್ಸ್ ಫ್ರಮ್ ಗೋವಾ ಏರ್ಪೋರ್ಟ್. ಹಾಗೆ ನಿಂತಿದ್ರು, ಜಸ್ಟ್ ಸ್ವಲ್ಪ ಕ್ಲಿಕ್ ಮಾಡಿದೆ ಅಷ್ಟೇ. ಇದೊಂದು ಕ್ಯಾಸಿನೋದೊಂದು ಫೋಟೋ ಇತ್ತು. ನಕ್ಷ್ ನೋಡಿಬಿಟ್ಟು ಮಮ್ಮಿ ಐ ವಾಂಟ್ ಎ ಫೋಟೋ ಹಿಯರ್ ಅಂತಂದ. ಓಕೆ ನಿಂತ್ಕೋ, ಸರಿ ತೆಗಿತೀನಿ ಅಂದ್ಬಿಟ್ಟು ಎಲ್ಲ ಜನ ನೋಗ್ತಾಯಿದ್ರು ಬೆಂಗಳೂರಿನವರು. ನಿಂತ್ಕೊಂಡು ಒಂದು ಪೋಸ್ ಮಾಡ್ದೆ, ಹಾಗೆ ಒಂದು ಫೋಟೋ ಕ್ಲಿಕ್ ಮಾಡಿದೆ ಅಷ್ಟೇ. ಕ್ಯಾಶುವಲ್ ಆಗಿರಲಿ ಅಂತ ನಾನು ಕ್ಯಾಶುವಲ್ ಆಗೇ ಮಾತಾಡಿಬಿಟ್ಟು ವೀಡಿಯೋ ಮುಗಿಸೋಣ ಅಂದ್ಕೊಂಡಿದ್ದೀನಿ. ತುಂಬ ಪ್ರೊಫೆಷ್ನಲ್ ಥರ ಮಾತಾಡಿದ್ರೆ ಬೋರ್ ಆಗ್ಬೋದು ನೋಡೋಕ್ಕೆ. ಇದು ಸ್ವಲ್ಪ ಫುಡ್ ಮೆನ್ಯೂ ಫ್ಲೈಟ್ದೆಲ್ಲ ಕವರ್ ಮಾಡಿದ್ದೀನಿ. ಫ್ಲೈಟು ಅದೇ ಕಂಪ್ಯಾರಿಟಿವ್ ಇದು ಓಕೆ ಇತ್ತು ಅಂತ ಹೇಳಿದ್ನಲ್ಲ, ನನ್ನ ರಿವ್ಯೂ ಇದು ಪರ್ಸ್ನಲ್ ರಿವ್ಯೂ. ಸೊ ನನಗೆ ಫ್ಲೈಟಲ್ಲಿ ಬೋರ್ ಆಗಬಾರ್ದು ಅಂತ ಇಯರ್ಫೋನು ಸ್ವಲ್ಪ ನಾವೆಲ್ ಇಟ್ಕೊಂಡಿದ್ದೆ. ಇವನಿಗೆ ಬೋರ್ ಆಗಬಾರ್ದು ಅಂತ ಸ್ವಲ್ಪ ಸ್ಮಾಲ್ ಟಾಯ್ಸು ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೊಂಡಿದ್ದೆ, ಡೈನೋಸರು, ಮಿಕ್ಕಿ ಮೌಸ್ ಆ ಥರದ್ದೆಲ್ಲ. ಅವ್ನಿಗೆ ಸ್ವಲ್ಪ ಟೈಮ್ ಕೊಟ್ಬಿಟ್ಟು ನೆಕ್ಸ್ಟು ನಾನು ನನ್ನ ಬುಕ್ ಓದೋಕ್ಕೆ ಐ ವಾಸ್ ರೀಡಿಂಗ್ ದಿಸ್ ಬುಕ್ ಕಾಲ್ಡ್ ಇಕಿಗಾಯ್. ಸೊ ಐ ಕಂಟಿನ್ಯೂಡ್ ವಿತ್ ದ್ಯಾಟ್. ಬಾಯ್ ಗೋವಾ ಅಂತ ಬಾಯ್ ಮಾಡಿಬಿಟ್ಟು ಮತ್ತು ಮೋಡಗಳ ಮಧ್ಯದಲ್ಲಿ ಕ್ಲೌಡ್ಸ್ ಮಧ್ಯದಲ್ಲಿ ಹಾಗೆ ಬಂದ್ವಿ. ಸ್ವಲ್ಪ ಇನ್ಬಿಟ್ವೀನ್ ಹಾಗೆ ಇದೆಲ್ಲ ಅಲ್ಲೊಂದು ಕರ್ಲಿ ಹೇರ್ಸ್ ಲವ್ ಹುಡುಗಿ ನೋಡಿದೆ. ನಾವು ಸ್ವಲ್ಪ ಹಾಗೆ ಕ್ಲಿಕ್ ಮಾಡಿದೆ, ಚೆನ್ನಾಗಿದೆ ಅಂತೇಳಿ. ಇಲ್ಲ ನನ್ನ ಫೋನಲ್ಲಿ ಕಾಣಿಸುತ್ತೆ. ಐ ವಾಂಟ್ ಟು ಮೇಂಟೈನ್ ಸಮ್ ಕರ್ಲಿ ಹೇರ್. ಸೊ ಟಿಪ್ಸ್ ಇದ್ದರೆ ಕಮೆಂಟ್ ಮಾಡಿ. ಯೂಶಲಿ ಕರ್ಲಿನೇ ಇರೋದು, ಸ್ವಲ್ಪ ವೇವಿ ಇದೆ, ಬಟ್ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅಂತ ಟ್ರೈ ಮಾಡ್ತಾಯಿದ್ದೀನಿ. ಬರ್ತಾ ನಮ್ಮದು ಬ್ಯಾಂಗ್ಳೂರ್ ಟರ್ಮಿನಲ್ 2 ಇತ್ತು ಏರ್ಪೋರ್ಟು. ಸೊ ಇಲ್ಲಿ ಗೋವಾದು ಬ್ಯಾಗೇಜ್ಗೆ ಬೋರ್ಡ್ ಹಾಕಿದ್ರು. ನಮ್ಮ ಬ್ಯಾಗ್ಸ್ ಎಲ್ಲ ತೊಗೊಂಡ್ವಿ. ನನ್ನ ಮೆಮೊರಿ ಫುಲ್ ಆಗಿದ್ದು, ಸೊ ಜಾಸ್ತಿ ಫೋಟೋಸ್ ತೆಗಿಲಿಕ್ಕಾಗಿಲ್ಲ. ನಮ್ಮ ಬ್ಯಾಂಗ್ಳೂರ್ ಏರ್ಪೋರ್ಟು ತುಂಬ ಚೆನ್ನಾಗೇ ಮಾಡಿದ್ದಾರೆ. ಐ ವಾಂಟೆಡ್ ಟು ವಿಸಿಟ್ ದಿಸ್. ಲಾಸ್ಟ್ ಟೈಮು ಆಗಿರಲಿಲ್ಲ ನೋಡೋಕ್ಕೆ. ಸೊ ಅಲ್ಲಿಂದ ಶೆಕೆಗೆ ಬಂದುಬಿಟ್ಟು ಬೆಂಗಳೂರು 3 ಗಂಟೆ ನೋಡಿದ್ರೆ ಹೆಂಗಿದೆ ನೋಡಿ ವೆದರು ನಮ್ಮ ಬೆಂಗಳೂರ್ದು, ಹೌದಲ್ವಾ? ಅದಕ್ಕೆ ಎಲ್ಲ ಕಡೆ ಜನಗಳು ಬೆಂಗಳೂರಲ್ಲಿ ಇಡೋಕ್ಕೆ ಇಷ್ಟಪಡ್ತಾರೆ ಅಂತ ಹೇಳ್ಬೋದು. ನಾನು ಮಲೆನಾಡವಳೇ ಆಗಿದ್ರೂ ಬೆಂಗಳೂರು ವೆದರು ಎಲ್ಲರೂ ಇಷ್ಟಪಡ್ತಾರೆ. ಜಾಸ್ತಿ ಮಳೆನೂ ಇಲ್ಲ, ಬಿಸಿಲು ಇಲ್ಲ. ಸೊ ಇದು ನಮ್ಮ ಆ್ಯನಿವರ್ಸರಿ ಟ್ರಿಪ್ಪು, ನೆನಪಿಗಿರಲಿ ಅಂದ್ಬಿಟ್ಟು ಒಂದು ಆ್ಯನಿವರ್ಸರಿ ಫೋಟೋ ಹಾಕಿದೆ. ಇದು ನನ್ನ ಮುಹೂರ್ತದ ಫೋಟೋ, ಮುಂಚಿಂದು ರಿಸೆಪ್ಷನ್ ಫೋಟೋ. 7 ಇಯರ್ಸ್ ಬ್ಯಾಕ್ ಹೆಂಗಿದ್ವಿ ಅಂತ ನಾವೇ ನೋಡ್ಕೊಳ್ಬೇಕು ಅಂತ ಸುಮ್ಮನೆ ಹಾಕಿದೆ ಅಷ್ಟೇ. ಇದು ಸುಮ್ಮನೆ ಬೋರ್ಡಿಂಗ್ ಪಾಸ್ ಹಾಕಿದೆ ನಾನು ಫೋಟೋ. ಯಾಕೆ ಅಂತಂದರೆ ಅಲ್ಲಿ ಸ್ವಲ್ಪ ಡೀಟೇಲ್ಸ್ ನೋಡ್ಕೊಳ್ಬೇಕು. ಮತ್ತು ನೋಡಿ ಡಿಜಿ ಹತ್ರ ಡೀಟೇಲ್ಸು ಅದು ಯೂಸ್ ಆಗಲಿ ಅಂತ ಹಾಕಿದೆ. ಮನೆಗೆ ಬಂದುಬಿಟ್ಟು ಅತ್ತೆ ಕೈಗೂಟ ತಿಂದುಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಶಾರ್ಟ್ ಡ್ಯೂರೇಷನ್ ಆರ್ ಲಾಂಗ್ ಫ್ಲೈಟ್ ಏನೇ ಇದ್ದರೂ ಮಕ್ಕಳಿಗೆ ಟಾಯ್ಸ್ ತೊಗೊಳೋದು ಮರಿಬೇಡಿ. ಹಿಂಗೆ ತಲೆಗೆ ಹ್ಯಾಟು ಮತ್ತು ಗಾಗಲ್ಸ್ ತೊಗೊಂಡಿದ್ವಿ. ಅವನೇನು ಆಡ್ತಾನೆ, ನಮಗೆ ಸಾಕು ಅಂದ್ಬಿಟ್ಟು ನೋಡಿದ್ರೆ ನನ್ನ ಮಗನೇ ಎಲ್ಲ ತೊಗೊಂಡ್ಬಿಟ್ಟ. ಸೊ ಏನು ಅಂತಂದರೆ ಒಂದು ಟಿಪ್ಸು, ಮಕ್ಕಳು ಕರ್ಕೊಂಡೋದ್ರೆ ಸ್ವಿಮ್ಮಿಂಗ್ ಪೂಲ್ಗೆ ಅವ್ರಿಗೆ ಸಪ್ರೇಟು ಕಾಸ್ಟ್ಯೂಮು ಮತ್ತು ಆ ಸೆಟ್ ಎಲ್ಲ ತೊಗೊಂಬಿಡಿ. ಸೊ ದಟ್ ನಿಮಗೆ ಫ್ರೀಯಾಗಿರ್ಬೋದು ಆಟಾಡೋಕ್ಕೆ. ಒಂದು ಮೋಟಿವೇಶನ್ ಥಾಟ್ ಹಾಗೆ ಸ್ವಲ್ಪ ಆ್ಯಡ್ ಮಾಡಿದೆ, ಡೋಂಟ್ ಮೈಂಡ್. ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.